ಎಲ್ಲಿಗೆ ಹೋಗ್ಬಿಟ್ಲು ಇವಳು? ಇಷ್ಟೊತ್ತಿಗೆ ಬಂದ್ಬಿಡ್ಬೇಕಾಗಿತ್ತಲ್ಲ. ಫೋನ್ ಕೂಡ ಎತ್ತುತ್ತಾ ಇಲ್ಲ. ಎಲ್ಲಿಗೆ ಹೋಗ್ಬಿಟ್ಲಪ್ಪ ಇವಳು? ಇಷ್ಟೊತ್ತಿಗೆ ಬಂದ್ಬಿಡ್ಬೇಕಾಗಿತ್ತಲ್ಲ. ಅಯ್ಯೋ, ಫೋನ್ ಕೂಡ ತೆಗಿತಾ ಇಲ್ಲ. ಒಂದ್ ಕೆಲಸ ಮಾಡ್ತೀನಿ, ನಾನೇ ಹೋಗಿ ನೋಡ್ತೀನಿ. ಎಲ್ಲಿಗೆ ಹೋಗಿರ್ಬೋದು? ಸೇಟ್ ಮನೆಗೆ ಹೋಗಿರ್ಬೋದು. ಅಲ್ಲೇ ಹೋಗಿ ನೋಡ್ತೀನಿ. ಸರ್, ನನ್ನ ಹೆಂಡತಿ ಇನ್ನೂ ಮನೆಗೆ ಬಂದಿಲ್ಲ. ಯಾರು? ಸಂಗೀತ. ಅವರು 3-4 ಗಂಟೆಗೆ ಹೋದ್ರಲ್ಲ. ಏನು? ಹಾ, ಆದ್ರೆ ಇದುವರೆಗೂ ಮನೆಗೆ ಬಂದಿಲ್ಲ. ಯಾರು ಗೊತ್ತು, ಅವ್ರ ಫ್ರೆಂಡ್ನ ಏನಾದ್ರೂ ನೋಡೋದಕ್ಕೆ ಹೋಗಿರ್ಬೇಕು. ಫೋನ್ ಕೂಡ ತೆಗಿತಾ ಇಲ್ಲ ಸರ್. ಸರಿ, ಹಾಗಾದ್ರೆ ಅವರು ಒಂದು ವೇಳೆ ಅವ್ರ ಫ್ರೆಂಡ್ನ ಇಲ್ಲ ರಿಲೇಟಿವ್ಸ್ನ ನೋಡೋದಕ್ಕೆ ಹೋಗಿರ್ಬೇಕು. ಸರಿ ಸರ್. ಸರಿ ಸರ್, ಹಾ, ಒಂದ್ ವೇಳೆ ಅವಳು ಇಲ್ಲಿಗೆ ಬಂದ್ರೆ ಅವಳಿಗೆ ಹೇಳಿ ನಾನು ಬಂದಿದ್ದೆ ಅಂತ. ಹಾ, ಗೌರವ್ ಶರ್ಮಾ ಯಾರಿಲ್ಲಿ? ಗೌರವ್, ನಿನ್ನ ಹೆಸರು ಗೌರವ್ ಶರ್ಮಾನಾ? ಹೌದು ಸರ್. ನೀನೇನ ಹೆಂಡತಿ ಕಾಣಿಸ್ತಿಲ್ಲ ಅಂತ ಫೋನ್ ಮಾಡಿದ್ದು? ಹಾ ಸರ್, ನಾನೇ ಮಾಡಿದ್ದೆ. ಏನಾಯ್ತು? ಎಲ್ಲಿದ್ದಾಳ ಅವಳು? ಇಲ್ಲಿ ನೋಡಿಲಿ. ಇವ್ರೇ ನಿಮ್ ಹೆಂಡ್ತಿನಾ? ಹೌದು ಸರ್, ಇವಳೇ. ಏನಾಯ್ತು ಅವಳಿಗೆ? ನೋಡಿ ಗೌರವ್, ನಮಗೊಂದು ಡೆಡ್ ಬಾಡಿ ಸಿಕ್ಕಿದೆ. ನಮಗನ್ಸುತ್ತೆ ಅದು ನಿಮ್ ಹೆಂಡತಿ ಡೆಡ್ ಬಾಡಿ ಅಂತ. ಇಲ್ಲ ಸರ್, ಈ ತರ ಹೇಳ್ಬೇಡಿ ಸರ್. ಅದು ಸರ್, ಈ ರೀತಿ ಆಗಕ್ಕೆ ಹೇಗ್ ಸಾಧ್ಯ? ನಿನ್ನೆ ಕೆಲ್ಸಕ್ಕೆ ಅಂತ ಹೋಗಿದ್ಲು. ಗೌರವ್ ಅವರೇ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀವು ನಮ್ ಜೊತೆ ಬರ್ಬೇಕಾಗುತ್ತೆ ಅನ್ಕೋರಿಗೋಸ್ಕರ. ಆಮೇಲೆ ಬಾಡಿ ಕಂಡಿಡಿಯೋದಕ್ಕೆ ಗೊತ್ತಾಯ್ತಾ? ಬನ್ನಿ ನಮ್ ಜೊತೆಗೆ. ಹಲೋ. ಹಾ, ಒಂದ್ ನಿಮಿಷ ಸರ್. ಫೋನ್ ಹಾ, ಕೊಡಿಲಿ. ಸರ್, ಸಂಗೀತ ಫೋನ್ ಡೀಟೇಲ್ಸ್ ಬಂದಿದೆ ಸರ್. ಇದರಲ್ಲಿ Okay. 2 ನಂಬರ್ಗೆ ಜಾಸ್ತಿ ಕಾಲ್ ಹೋಗಿದೆ. ಮತ್ತೆ 2 ನಂಬರ್ ಇರೋ ಲೊಕೇಶನ್ ಒಂದೇ. ಓಕೆ, ಗುಡ್ ಜಾಬ್. ಆ ನಂಬರ್ ಜೊತೆಗೆ ನನಗೆ ಅಡ್ರೆಸ್ ಸೆಂಡ್ ಮಾಡು. ಓಕೆ ಸರ್. ಎಸ್, ರಾಜೀವ್ ಆನಂದ್. ಹೌದು. ಹಲೋ, ಒಳಗಡೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕುತ್ಕೊಳ್ಳಿ ರಾಜೀವ್ ಅವರೇ, ಕುತ್ಕೊಳ್ಳಿ. ಸಂಗೀತ ನಿಮ್ಮ ಮನೇಲಿ ಕೆಲಸ ಮಾಡ್ತಿದ್ಲ? ಹೌದು. ನೋಡಿ, ಸಂಗೀತನ್ ಮರ್ಡರ್ ಆಗಿದೆ. ಅವಳ ಕಾಲ್ ಡೀಟೇಲ್ ಅಲ್ಲಿ ನಿಮ್ ಜೊತೆ, ನಿಮ್ ತಮ್ಮನ ಜೊತೆ ತುಂಬಾ ಮಾತಾಡಿದಾಳೆ. ಬೇರೆ ವಿಷಯ ಏನೂ ಇಲ್ಲ ಸರ್. ಅವಳಿಲ್ಲಿ ಕೆಲಸ ಮಾಡ್ತಿದ್ಲು, ನಾವು ಅದಕ್ಕೆ ಅವಳಿಗೆ ಕಾಲ್ ಮಾಡ್ತಿದ್ವಿ. ಇಲ್ಲ ಅಂದ್ರೆ ಅವಳು ನಮಗೆ ಕಾಲ್ ಮಾಡಿ ಕೆಲ್ಸಕ್ಕೆ ಬರ್ತಾ ಇದ್ಲು. ರಾಜೀವ್ ಅವರೇ, ನೀವು ಹೇಳ್ತಿರೋದೇನೋ ಸರಿಯಾಗೇ ಇದೆ. ಯಾರಾದ್ರೂ ಮನೆ ಕೆಲಸ ಮಾಡೋರ ಅಕೌಂಟಿಗೆ 5 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಾರಂತಂದ್ರೆ ಇದ್ಯಾಕೋ ನನ್ಗೆ ಸರಿ ಹೋಗ್ತಿಲ್ವಲ್ಲ? ನಿಂತ್ಕೋ. ಎಲ್ಲಿ ಓಡೋಗ್ತಿದ್ಯಾ? ಹೋಗು. ನಾನು ಮೇಲ್ ಹೋಗ್ತಿದ್ದೆ. ಹೋಗು. ಸರಿ, ಹುಡುಗ ಓಡೋಗ್ತಿದ್ದ. ಯಾಕೆ ಓಡೋಗ್ತಿದ್ಯೋ? ಸರ್, ಅದು ಸರ್ 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 ಅವ್ನ್ ಚಿಕ್ಕ ಹುಡುಗ. ಅವ್ನು ನಿಮ್ಮನ್ನ ನೋಡಿ ಹೆದರ್ಕೊಂಡಿರ್ಬೇಕು ಅಷ್ಟೇ. ರಾಜು, ಸತ್ಯ ಏನಂತ ಹೇಳ್ಬಿಡಿ, ಇಲ್ಲಾಂದ್ರೆ ನನಗೆ ಬಾಯಿ ಬಿಡಿಸೋದು ಚೆನ್ನಾಗಿ ಗೊತ್ತಿದೆ. ಸರ್, ನಾನು ಹೇಳ್ತೀನಿ. ನಡೆದಿದ್ದ ಎಲ್ಲ ಸತ್ಯನ ನಿಮ್ಗೆ ಹೇಳ್ತೀನಿ.
ಗುಡ್ ಮಾರ್ನಿಂಗ್ ಅಣ್ಣ. ವೆರಿ ಗುಡ್ ಮಾರ್ನಿಂಗ್. ಇವರು ಸಂಗೀತ, ನಮಸ್ತೆ ಕೆಲಸ ಸರ್. ಮಾಡೋರು. ನಮಸ್ಕಾರ. ಅದೇ ನಾನು ಹೇಳಿದ್ನಲ್ಲ ಕೆಲ್ಸಕ್ಕೆ ಬರ್ತಾರಂತ. ಸರಿ ಸಂಗೀತ, ನೀನೇನೇನು ಕೆಲಸ ಮಾಡ್ತೀಯಾ? ಸರ್ ನಾನು ಮನೇಲಿ ಎಲ್ಲ ಕೆಲ್ಸಾನು ಮಾಡ್ತೀನಿ. ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ಮನೆ ಕ್ಲೀನ್ ಮಾಡ್ತೀನಿ, ಅಡ್ಗೆ ಎಷ್ಟ್ ಚೆನ್ನಾಗ್ ಮಾಡ್ತೀನಿ ಅಂದ್ರೆ ತಿಂದವರು ನನ್ನ ಹೊಗಳ್ದೆ ಇರೋಕೆ ಆಗಲ್ಲ. ಮತ್ ಸಂಬಳ ಎಷ್ಟು ಬೇಕು ನಿನಗೆ? ಸರ್ ಅದು 10,000. ಹ್ಮ್ ಅಭಯ್ 10,000? ಅದೇ ಅಣ್ಣ, ಮನೆ ಕೆಲಸ ಎಲ್ಲ ಮಾಡ್ತಾರೆ, ಅಡ್ಗೆನೂ ಮಾಡ್ತಾರೆ. ಹೌದು ಸರ್, ಮನೆ ಎಷ್ಟ್ ದೊಡ್ಡದಾಗಿದೆ ನೋಡಿ. ಎಲ್ಲ ಕೆಲ್ಸ ಮುಗಿಸೋ ಅಷ್ಟೊತ್ತಿಗೆ ಲೇಟ್ ಆಗಿರುತ್ತೆ, ಸುಸ್ತಾಗಿರುತ್ತೆ ನನ್ಗೆ. ಇಟ್ಕೊಳ್ಳಿ. ಸರಿ, ನೀನ್ ಹೇಳ್ತಿದ್ಯಾ ಅಂದ್ಮೇಲೆ ಕೆಲಸ ಮಾಡ್ಲಿ. ನಾಳೆಯಿಂದ ಕೆಲ್ಸಕ್ಕೆ ಬಾಮ್ಮ. ಆಯ್ತು ನಿನಗೆ ಸಂಬಳ ಸರ್. 10,000 ರೂಪಾಯಿ, ಸರಿನಾ? ಸರಿ. ಅಣ್ಣ ಅದು ನನಗೆ 5,000 ಬೇಕಿತ್ತು. 5,000ನಾ? ನಿನ್ನೆ ತಾನೇ 3,000 ರೂಪಾಯಿ ಕೊಟ್ಟಿದ್ನಲ್ಲ. ಅಣ್ಣ ಅದು ಗರ್ಲ್ಫ್ರೆಂಡ್ನ ಹೊರಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ನೀನ್ ಬದಲಾಗಲ್ಲ. ಹೋಗು, ಸರಿ, ನಾನು ಟ್ರಾನ್ಸ್ಫರ್ Okay, ಅಣ್ಣ. ಮಾಡ್ತೀನಿ. ಥ್ಯಾಂಕ್ ಯು ಅಣ್ಣ. ಅದಿರ್ಲಿ ಸರ್, ನಿಮ್ ಹತ್ರ ಒಂದು ವಿಷಯ ಕೇಳ್ಬೋದಾ? ಹಾ ಕೇಳು. ನೀವು ಏನ್ ಮಾಡ್ಕೊಂಡಿದ್ದೀರಾ? ನನ್ ಮಾತಿನ ಅರ್ಥ ಏನ್ ಕೆಲ್ಸ ಮಾಡ್ತೀರಾ? ನಾನೊಬ್ಬ ಸಣ್ಣ ಮಟ್ಟದ ಬಿಲ್ಡರ್. ಯಾಕೆ? ಏನಿಲ್ಲ, ಸುಮ್ನೆ ಹಾಗೆ. ಸರ್, ನಾನ್ ನಿಮ್ಗೆ ಕಾಫಿ ಮಾಡ್ಕೊಂಡ್ ತರ್ಲಾ? ಹಾ ಏನಾಯ್ತು ಸರ್? ನಿಮ್ಮನ್ನ ನೋಡ್ತಿದ್ರೆ ಹುಷಾರಿಲ್ಲ ಅನ್ನಿಸ್ತಾ ಇದೆಯಲ್ಲ. ಇಲ್ಲ, ಸ್ವಲ್ಪ ತಲೆನೋಯ್ತಾ ಇದೆ ಅಷ್ಟೇ. ಸರ್, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನ್ ನಿಮ್ಗೆ ಹೆಡ್ ಮಸಾಜ್ ಮಾಡ್ಲಾ? ನಿಮ್ ತಲೆನೋವು ಹಾಗೆ ಮಾಯ ಆಗೋಗುತ್ತೆ. ಅದ್ರಲ್ಲಿ ತಪ್ಪು ತಿಳಿಯೋದಕ್ಕೆ ಏನಿದೆ, ಮಾಡು.
ಸಂಗೀತ ಸಂಗೀತ. ಹಾ ಸರ್. ಅಯ್ಯೋ ಸರ್, ನೀವು ಎಲ್ಲಾದ್ರೂ ಹೋಗ್ತಾ ಇದ್ದೀರಾ? ಹೌದು, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. 2 ದಿನ ಬಿಸ್ನೆಸ್ ಮೀಟಿಂಗ್ ಇದೆ. ಹಾಗಾದ್ರೆ ಮುಂಚೆನೆ ಹೇಳ್ಬೇಕಾಗಿತ್ತಲ್ವಾ ನೀವು? ಅಡ್ಗೆ ಮಾಡಿ ಪ್ಯಾಕ್ ಮಾಡ್ಕೊಡ್ತಿದ್ದೆ. ಸರಿ, ಪರವಾಗಿಲ್ಲ ಬಿಡು. ಹೊರಗಡೆ ಊಟ ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀವು 10 ನಿಮಿಷ ಇರಿ, ನಾನು ಮಾಡ್ಕೊಂಡು ಹೇ, ತಗೊಂಡ್ ನಿಂತ್ಕೋ ಬಂದ್ಬಿಡ್ತೀನಿ. ನಿಂತ್ಕೋ 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 ನಿಂತ್ಕೋ. ಕೇಳು, ನೀನ್ ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀಯ. ನನಗೆ ಗೊತ್ತೇ ಆಗ್ಲಿಲ್ಲ ನಿನ್ ಮೇಲೆ ಯಾವಾಗ ಪ್ರೀತಿ ಹುಟ್ಟು ಅಂತ. ಐ ಲವ್ ಯು ಸಂಗೀತ. ಇದೇನಿದು ಸರ್? ನೀವೆಲ್ಲಿ, ನಾನೆಲ್ಲಿ? ಸಂಗೀತ, ಪ್ರೀತಿನಲ್ಲಿ ಮೇಲು ಕೀಳು ಅಂತಿರೋದಿಲ್ಲ, ಬರೀ ಪ್ರೀತಿ ಅಷ್ಟೇ. ಹಲೋ. ಹಾ, ನಾನು ಸಂಗೀತ ಮಾತಾಡ್ತಾ ಇದ್ದೀನಿ. ಏನು? ಯಾವಾಗ? ನಾನು ಈಗಲೇ ಬರ್ತೀನಿ. ಏನಾಯ್ತು ಸಂಗೀತ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ನನ್ ಕೊನೆ ತಮ್ಮಂಗೆ ಆಕ್ಸಿಡೆಂಟ್ ಆಗಿದ್ಯಂತೆ. ಹೋಗು. ಮತ್ತೆ ಹಾಸ್ಪಿಟಲ್ನವರು 50,000 ಕೇಳ್ತಾ ಇದಾರಂತೆ. ನಾನು ಇಲ್ಲಿಂದ ಹೋಗ್ಬೇಕೀಗ. ಇಷ್ಟೊಂದು ದುಡ್ಡು ನಾನು ಎಲ್ಲಿಂದ ತರ್ಲು ಗೊತ್ತಾಗ್ತಿಲ್ಲ. ಸಂಗೀತ, ಸುಮ್ಮನಿರು ಸುಮ್ಮನಿರು ಸುಮ್ಮನಿರು. ನಾನಿಲ್ವಾ? ನಾನೇನಾದ್ರೂ ಮಾಡ್ತೀನಿ ಇರು. 1 ನಿಮಿಷ. ತಗೋ ಸಂಗೀತ, ನಿನ್ ತಮ್ಮನ್ನ ಹುಷಾರಾಗಿ ನೋಡ್ಕೋ. ಸರಿ, ನಾನು ನಿನ್ ಜೊತೆ ಹಾಸ್ಪಿಟಲ್ಗೆ ಬರ್ತೀನಿ. ನಡಿ, ನಿನ್ನ ಬಿಟ್ಟು ಬರ್ತೀನಿ. ಇಲ್ಲ, ನೀವ್ ಚಿಂತೆ ಮಾಡ್ಬೇಡಿ. ನೀವು ಮೀಟಿಂಗ್ ಹೋಗ್ಬೇಕಲ್ವಾ? ನೀವು ಹೊರಡಿ. ಮತ್ತೆ ನಿಮ್ ಅವಶ್ಯಕತೆ ಏನಾದ್ರೂ ಇದ್ರೆ ನಾನ್ ಕಾಲ್ ಮಾಡ್ತೀನಿ, ಸರಿನಾ? ನಾನಿವಾಗ ಹೊರಡ್ತೀನಿ. ಸರಿ. ಮತ್ತೆ ಹಾ, ನಿಮ್ಮ ತಮ್ಮ ಅಬ್ಬಾಯಿಗೆ ಏನು ಹೇಳಕ್ ಹೋಗ್ಬೇಡಿ. ಅವ್ನ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಕಷ್ಟ ಆಗತ್ತೆ. ಇಲ್ಲ. ಪ್ಲೀಸ್. ನಾನೇನು ಹೇಳೋದಿಲ್ಲ. ಸರಿ. ನೀವಿದೇನ್ ಹೇಳ್ತಾ ಇದ್ದೀರಾ? ನೀವೆಲ್ಲಿ ಮತ್ತೆ ನಾನೆಲ್ಲಿ ಸರ್? ಸಂಗೀತ, ಇದ್ರಲ್ಲಿ ತಪ್ಪೇನಿದೆ? ಪ್ರೀತಿಯಲ್ಲಿ ಯಾವತ್ತೂ ಕಣ್ ಕಾಣಿಸಲ್ಲ. ಪ್ರೀತಿ ಬರೀ ಪ್ರೀತಿ ಆಗಿರುತ್ತೆ. ಹಲೋ. ಹಾ, ನಾನ್ ಸಂಗೀತ ಮಾತಾಡ್ತಾ ಇರೋದು. ಹೇಳಿ. ಏನು? ಯಾವಾಗ? ಹಾ, ಹಾ, ನಾನ್ ಇವಾಗ್ಲೇ ಬರ್ತೀನಿ. ಏನಾಯ್ತು ಸಂಗೀತ? ಏನಾದ್ರೂ ತೊಂದ್ರೆನಾ? ಇಲ್ಲ, ಯಾವ್ದೂ ಸರಿಯಾಗಿಲ್ಲ. ನನ್ ತಮ್ಮಂಗೆ ಆಕ್ಸಿಡೆಂಟ್ ಆಗಿದ್ಯಂತೆ. ಮತ್ತೆ ಹಾಸ್ಪಿಟಲ್ ಅವರು 20,000 ಕೇಳ್ತಾ ಇದ್ದಾರೆ. ಅಷ್ಟಕ್ಕೂ ನನ್ ಬಡ್ವಿ. ನಾನು 20,000 ಎಲ್ಲಿಂದ ತರ್ಲಿ? ನೀನ್ ಚಿಂತೆ ಮಾಡ್ಬೇಡ. ನನ್ನ ಹತ್ರ ಸ್ವಲ್ಪ ದುಡ್ಡೆತ್ತಿಟ್ಟಿದ್ದೀನಿ, ನಾನು ತಗೊಂಬಂದು ಕೊಡ್ತೀನಿ. ಹಾ, ನಾನು ಬರ್ತೀನಿ. ತಗೋ. ಸರಿ, ನಾನು ಹೊರಡ್ತೀನಿ. ಇರು, ನಾನು ಬರ್ತೀನಿ ಜೊತೆಲಿ. ಬೇಡ ಬೇಡ, ನೀವ್ಯಾಕೆ ತೊಂದರೆ ತಗೊಳ್ತಿದ್ದೀರಾ? ನನಗೇನಾದ್ರೂ ಎಮರ್ಜೆನ್ಸಿ ಅಂದ್ರೆ ನಾನು ಕಾಲ್ ಮಾಡ್ತೀನಲ್ಲ, ಆಗ ನೀವು ಬನ್ನಿ. ಓಕೆ, ನಾನೀಗ ಹೊರಡ್ಲಾ? ಸರಿ, ಹುಷಾರಾಗಿ ಹೋಗು. ಹಾ, ಸರಿ. ಮತ್ತೆ ಹಾ, ಈ ವಿಷಯನ ನಿಮ್ಮ ಅಣ್ಣಂಗೆ ಹೇಳಕ್ ಹೋಗ್ಬೇಡಿ. ಹೇಳಿದ್ರೆ ನಮ್ಮಿಬ್ರ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಅವರು. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ನಾನು ಅವ್ರಿಗೆ ಏನು ಹೇಳಲ್ಲ. ಓಕೆ, ಹಾಗಾದ್ರೆ ನಾನು ಹೊರಡ್ಲಾ? ಬಾಯ್. ರಾಜೀವ್, ನನಗೆ ಅರ್ಥ ಆಗ್ತಿಲ್ಲ ನಿಮಗೆ ಹೇಗೆ ಹೇಳೋದು ಅಂತ. ಏನು ಹೇಳು. ನನಗ್ ನಿಮ್ಮಿಂದ ಒಂದ್ ಚಿಕ್ಕ ಹೆಲ್ಪ್ ಆಗ್ಬೇಕಿತ್ತು. ಹಾ, ಹೇಳು. ಅದು ನನ್ನ ತಂಗಿ, ಅವಳು ಓದೋದ್ರಲ್ಲಿ ತುಂಬಾ ಚುರುಕಿದಾಳೆ. ಹೌದಾ? ಆದ್ರೆ ಅವಳು ನಂತರ ಇನ್ನೊಬ್ರ ಮನೇಲಿ ಮನೆ ಕೆಲಸ ಮಾಡೋದು ನನಗ್ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ನಾನು ಅನ್ಕೊಂಡೆ ನಾನು ಅವಳನ್ನ ಡೆಲ್ಲಿಗೆ ಸ್ಟಡೀಸಿಗೆ ಕಳ್ಸೋಣ ಅಂತ. ಒಳ್ಳೆ ವಿಷಯನೇ. ಆದ್ರೆ
ಸ್ಕೂಲು ಮತ್ತೆ ಹಾಸ್ಟೆಲ್ ಫೀಸ್ ಎಲ್ಲ ಸೇರಿ 5 ಲಕ್ಷ ಆಗತ್ತೆ. ಎಲ್ಲಿಂದ ತಲ್ಲಿ ನಾನು 5 ಲಕ್ಷ? ನೀವು ನನ್ಗೇನಾದ್ರೂ ಮನಸ್ ಮಾಡಿ ಹೆಲ್ಪ್ ಮಾಡಕ್ಕಾಗತ್ತಾ? ಅಷ್ಟೇನ ವಿಷಯ? ನಾನು ಪೂರ್ತಿಯಾಗಿ ಹೆಲ್ಪ್ ಮಾಡ್ತೀನಿ ನಿನಗೆ. ಹೇಳು ನಿನ್ನ ಅಕೌಂಟ್ ನಂಬರ್ನ. ಇದೇ ನನ್ನ ಅಕೌಂಟ್ ನಂಬರ್. ಹಾ 7060 ಓಕೆ. ಮತ್ತೆ IFSC ಕೋಡ್ ನೋಡು, ಟ್ರಾನ್ಸ್ಫರ್ ಆಗಿದೆ. ಥ್ಯಾಂಕ್ ಯು ರಾಜೇಶ್. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಋಣನ ಹೇಗ್ ತೀರಿಸ್ತೀನಿ ಅಂತ. ಯಾಕೆ ಚಿಂತೆ ಮಾಡ್ತಿದ್ಯಾ ನೀನು? ಏ ಮೋಸ್ಗಾರಿ, ಇವತ್ತು ನಿನ್ ನಿಜವಾದ ಮುಖ ಗೊತ್ತಾಗಿದೆ. ಅಭಯ್, ಯಾಕೆ ಹೀಗ್ ಮಾತಾಡ್ತಿದ್ಯಾ? ಅಣ್ಣ ನಮ್ಮಿಬ್ಬರನ್ನ ಅವಳ ಪ್ರೀತಿ ಬಲೆಯಲ್ಲಿ ಬೀಳಿಸ್ಕೊಂಡು ಮೋಸ ಮಾಡ್ತಿದ್ದಾಳೆ. ನಮ್ಮಿಬ್ರು ಅಂದ್ರೆ ಎಲ್ಲದಕ್ಕಿಂತ ಮುಂಚೆ ನನ್ನ ಹತ್ರ 20,000 ತಗೊಂಡ್ಲು. ಈಗ ನಿಮ್ಮ ಹತ್ರ 50,000 ತಗೊಂತಿದ್ದಾಳೆ. ನೀನ್ ನಮಗ್ ಮೋಸ ಮಾಡ್ತಿದ್ಯಾ? ಇಷ್ಟು ಚೀಪ್ ಆಗಿರೋ ಕೆಟ್ಟ ಕೆಲಸ ಮಾಡ್ತಿದ್ಯಾ ನೀನು? ದುಡ್ಡಿನ ಹೆಸರಲ್ಲೇ ನಮ್ಮಿಬ್ಬರನ್ನು ಲೂಟಿ ಮಾಡ್ತಿದ್ಯಾ ನೀನು? ಅರೆ, ದುಡ್ಡು ಬೇಕಾಗಿದ್ರೆ ನೀನು ಕೇಳ್ಬೋದಿತ್ತಲ್ಲ. ಈ ತರ ಚೀಪ್ ಕೆಲಸ ಮಾಡೋ ಅಂತ ಅವಶ್ಯಕತೆ ನಿನ್ಗೇನಿತ್ತು? ಇಲ್ಲಿ ನೋಡಿ, ನೀವೇನ್ ನನ್ಗೆ ಸುಮ್ನೆ ಹೆಲ್ಪ್ ಮಾಡಿಲ್ಲ. ಸಹಾಯ? ನಾನು ದುಡ್ಡು ತಗೊಂಡಿದ್ದೀನಿ ಅಂದ್ರೆ ಮಜಾನ ಕೊಟ್ಟಿದ್ದೀನಿ ನಿಮ್ಮಿಬ್ರು ಅಣ್ಣ ತಮ್ಮಂದ್ರಿಗೆ ಅಲ್ವಾ? ನಿಮ್ದಂತೂ ಬಿಡಿ. ಆದ್ರೆ ಇವರನ್ನಂತೂ ಎಷ್ಟು ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಾ ನಿಮ್ಗೆ ಅಲ್ವಾ? ಓಹೋ, ನಮ್ಮ ಚಿಕ್ಕ ಯಜಮಾನ್ರಿಗೆ ಇಷ್ಟೊಂದು ಕೋಪ ಯಾವಾಗಿಂದ? ನನಗೆ ಎಷ್ಟು ಕೋಪ ಸಂಗೀತ, ಸಂಗೀತ ಏನಾಯ್ತು? ಸಂಗೀತ, ಸಂಗೀತ ಅಣ್ಣ, ಇವಳು ಸತ್ತೋಗಿದ್ದಾಳೆ. ಸಂಗೀತ, ಹೇ ಸಂಗೀತ, ಶೇಟ್, ಏನ್ ಮಾಡೋದು? ಈಗೇನ್ ಮಾಡೋದಣ್ಣ? ಪೊಲೀಸ್ ನಮ್ನ ಬಿಡೋದಿಲ್ಲ. ಒಂದ್ ಕೆಲಸ ಮಾಡೋ ಅಭಯ್, ಹೋಗಿ ಒಂದ್ ಬಟ್ಟೆ ತಗೊಂಡ್ ಬಾ. ಅದ್ರಲ್ಲಿ ಸುತ್ತಿ ಇವಳನ್ನ ಯಾವ್ದಾದ್ರು ಕಾಡಲ್ಲಿ ಬಿಸಾಕ್ಬಿಡೋಣ, ಯಾರಿಗೂ ಗೊತ್ತಾಗೋದಿಲ್ಲ. ನಾನು ತಗೊಂಬರ್ತೀನಿ, ನಾನು ಬರ್ತೀನಿ, ತಗೊಂಬರ್ತೀನಿ. Mr. Rajiv, you are under arrest.